ಹಾಸನದ ನೌಕೆಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ಕಲ್ಪ ಪ್ರಯೋಗಾಲಯದ ಉದ್ಘಾಟನೆಯನ್ನು ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಡಾಕ್ಟರ್ ಕೆ. ಚಿದಾನಂದ ಗೌಡ್ರು ವಿಶ್ರಾಂತ ಕುಲಪತಿಗಳು ಕುವೆಂಪು ಪ್ರಯೋಗಾಲಯವನ್ನು ಉದ್ಘಾಟಿಸಿ ಅದರ ಮಹತ್ವ ಮತ್ತು ತಾಂತ್ರಿಕವಾಗಿ ಕನ್ನಡ ಬಗ್ಗೆ ಮಾತನಾಡಿ ಕಲ್ಪ ಪ್ರಯೋಗಾಲಯದ ಚಟುವಟಿಕೆಗಳಿಗೆ ಶುಭ ಹಾರೈಸಿದರು. ಗಣೇಶ ಪ್ರಯಾಣ ಮಾಡುವುದು ಇಲಿ ಮೇಲೆ, ಮೌಸ್ ಮೇಲೆ, ನಿಮ್ಮ ಬೆರಳಿರೋದು ಮೌಸ್ ಮೇಲೆ. ಹಾಗಾಗಿ ನಿಮಗೆ ಮತ್ತು ಗಣೇಶ ಇಬ್ಬರಿಗೂ ಹಾರ್ದಿಕ ಸಂಬಂಧ ಇದೆ. ಹಾಗಾಗಿ ನೀವು ಮರೆಯದೆ ಇದನ್ನ ಗಣೇಶನ ಪ್ರಾರ್ಥನೆ ಮಾಡಿದ್ದೀರ. ಅದು ಅಲ್ಲದೆ ನಾವು ದೀಪವನ್ನು ಕೂಡ ಬೆಳಗಿಸಿದ್ದೇವೆ. ಆ ದೀಪ ಇಲ್ಲೆಲ್ಲೂ ಕಾಣ್ತಾ ಇಲ್ಲ ನನಗೆ. ನಾನು ಜಯಚಾಮರಾಜ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸುಮಾರು 32 ವರ್ಷ ಕೆಲಸ ಮಾಡಿದೆ. ಅಲ್ಲಿ ನಾವು ಸಮಾರಂಭಗಳನ್ನೆಲ್ಲ ಕಟ್ಟಡದ ಹೊರಗಡೆ ಮಾಡ್ತಾ ಇದ್ವಿ ಎಷ್ಟೋ ಸಂದರ್ಭಗಳಲ್ಲಿ. ಆಗ ಏನಾಗ್ತಿತ್ತು ಅಂದ್ರೆ ನಾವು ಕೆಲವು ಅತಿಥಿಗಳನ್ನ, ತುಂಬಾ ಮುಖ್ಯವಾದ ಅತಿಥಿಗಳನ್ನೆಲ್ಲ ಕರೆಸ್ತಾ ಇದ್ದೀವಿ. ಆಮೇಲೆ ಅವ್ರಿಗೆ ನೀವು ಇದನ್ನು ದೀಪ ಹಚ್ಚಿ ಅಂತ ಹೇಳ್ತಾ ಇದ್ವಿ. ಅವ್ರು ದೀಪ ಹಚ್ಚಿ ಅದು ಕುಳಿತುಕೊಳ್ಳೋ ಮೊದಲೇನೆ ದೀಪ ಎಲ್ಲ ಆರಿ ಹೋಗ್ತಾ ಇತ್ತು ಅಷ್ಟೇ, ಯಾಕಂದ್ರೆ ಹೊರಗಡೆ ಗಾಳಿ ಇರ್ತಾನೆ. ಆದ್ರೆ ಈ ದೀಪ ಆರಿಸಬಾರ್ದು ಅಂತಾರೆ, ಈ ಹತ್ತಿದ ದೀಪ ಇದೆಯಲ್ಲ ಅದನ್ನು ಆರಿಸಬಾರ್ದು ಅಂತಾರೆ. ಅದಕ್ಕೆ ನಾನು ಒಮ್ಮೆ ನಮ್ಮ ಎಲೆಕ್ಟ್ರಿಕಲ್ ವಿಭಾಗದ ಮುಖ್ಯಸ್ಥರಿಗೆ ಹೇಳಿದೆ, ಇನ್ನು ಹೊರಗಡೆ ಸಮಾರಂಭ ಮಾಡ್ತೀವಿ, ತುಂಬಾ ಮುಖ್ಯವಾದ ಅತಿಥಿಗಳನ್ನೆಲ್ಲ ಕರೆಸ್ತೀವಿ, ಅವರು ದೀಪ ಹಚ್ಚಿ ಅವರ ಸ್ಥಾನಕ್ಕೆ ಹೋಗೋ ಮೊದಲೇ ಎಲ್ಲ ಆಗೋಗುತ್ತೆ, ಆ ಥರ ಆಗಬಾರ್ದು ಅಂತ ಹೇಳಿ ನಾನು ಅವ್ರಿಗೆ ಹೇಳಿ, ನೀವು ಈ 7 ಬತ್ತಿ ಇಡ್ತೀರಲ್ಲ, ಆ 7 ಅಥವಾ 8 ಬತ್ತಿ ಬದಲು ನೀವು ಸಣ್ಣ ಬಲ್ಬ್ಗಳನ್ನ ಇಡಿ ಅಂತ ಹೇಳಿದೆ ನಾನು. ನೀವು ಬಲ್ಬ್ಗಳನ್ನ ಇಟ್ಬಿಟ್ಟು ಅದಕ್ಕೆ ನೀವು ಎಲೆಕ್ಟ್ರಿಕಲ್ ಕನೆಕ್ಷನ್ ಕೊಡಿ ಅಂತ ಹೇಳಿ, ಆಮೇಲೆ 8 ಸ್ವಿಚ್ಗಳನ್ನು ನಾವು ಅದರ ಮುಂದೆ ಇಟ್ವಿ. ಆಮೇಲೆ ಪ್ರತಿಯೊಬ್ಬ ಅತಿಥಿಗೂ ಕೂಡ ನಾವು ಸರ್ ಒಂದು ಸ್ವಿಚ್ ಅದುಮಿ ಅಂತ ಹೇಳ್ತಾ ಇದ್ವಿ. ಆಗ ಒಂದು ದೀಪ ಹಚ್ಕೊಳ್ತಾ ಇತ್ತು, ಇನ್ನೊಂದು ಸ್ವಿಚ್ ಹತ್ತಿ ಅದುಮಿ ಅಂತ ಇನ್ನೊಂದು ಹತ್ತಾ ಇತ್ತು. ಹಾಗೆ 8 ಜನ ಅತಿಥಿಗಳಿದ್ದಾರೆ, 8 ಜನರು ಕೂಡ ಒಂದೊಂದು ಸ್ವಿಚ್ ಅದುಮಿ ಆಗ ಆ ದೀಪ ಹತ್ತಾ ಇತ್ತು. ಆಗ ಎಷ್ಟು ಗಾಳಿ ಬರಲಿ ಅದು ಆರಿ ಹೋಗ್ತಾ ಇರಲಿಲ್ಲ. ನೀವು ವೈಜ್ಞಾನಿಕ ಅಥವಾ ತಂತ್ರಜ್ಞಾನ ದೃಷ್ಟಿಯಿಂದ ನೋಡಿದ್ರೆ ಈ ಬೆಳಕಿಗೂ ಆ ಬೆಳಕಿಗೂ ಏನು ವ್ಯತ್ಯಾಸ ಇಲ್ಲ ನೋಡಿ, ಎಲ್ಲ ಫೋಟೋನ. ಆಗ ನೀವು ವಿದ್ಯುತ್ ದೀಪನ ಉರಿಸಿ ಅಥವಾ ಈ ಹತ್ತಿಯ ಬತ್ತಿ ಉರಿಸಿದ್ರೆ ಏನು ವ್ಯತ್ಯಾಸ ಇಲ್ಲ, ಫೋಟೋನೇ ಅದರಲ್ಲಿರೋದು. ಪ್ರಾಯಶಃ ಮಹಾರಾಷ್ಟ್ರದ ಸಂತ ಜ್ಞಾನೇಶ್ವರು ಹೋಗ್ತಾ ಇರಲಿಲ್ಲ ಅಂತ ಕಾಣ್ತೇವೆ. ಯಾಕಂದ್ರೆ ಸಂತ ಜ್ಞಾನೇಶ್ವರ್ ಹೇಳ್ತಾ ಇದ್ರು, ಜ್ಯೋತ್ ಸೆ ಜ್ಯೋತ್ ಜಲಾತೆ ಚಲೋ, ಪ್ಯಾರ್ ಕಿ ಗಂಗಾ ಬಹಾತೆ ಚಲೋ ಅಂತ. ಅಂದ್ರೆ ಪ್ರೇಮಕ್ಕೆ ಗಂಗಾ ಬಹಾತೆ ಚಲೋ, ಪ್ರೇಮಕ್ಕೆ ಜ್ಯೋತಿ ಜಲಾತೆ ಚಲೋ ಅಂದ್ರೆ ನೀವು ಪ್ರೇಮದ ಜ್ಯೋತಿಯನ್ನು ಹಚ್ಚುತ್ತಾ ಹೋಗಿ ಅಂತ. ಆ ಪ್ರೇಮದ ಜ್ಯೋತಿಯನ್ನು ಒಂದಕ್ಕೆ ಯಾವಾಗ ಹಚ್ಚಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಅದು ಈ ಬತ್ತಿ ರೂಪದಲ್ಲಿದ್ದರೆ ನಾವು ಹಚ್ಬಹುದು. ಒಂದು ಬತ್ತಿ ಇನ್ನೊಂದು ಬತ್ತಿ ಹತ್ರ ತಗೊಂಡ್ರೆ ಅದು ಕೂಡ ಉರಿಯುತ್ತೆ. ಅದು ಒಂದು ಉರಿತಿರೋ ಬಲ್ಬ್ ಅನ್ನು ಇನ್ನೊಂದು ಬಲ್ಬ್ ಹತ್ರ ತಗೊಂಡ್ರೆ ಅದು ಡಿಕ್ಕಿ ಹೊಡಿತೆ, ಪರಸ್ಪರ ಡಿಕ್ಕಿ ಹೊಡಿತೆ, ಎರಡು ಕೂಡ ನಾಶವಾಗಿ ಹೋಗುತ್ತೆ. ಹಾಗಾಗಿ ಪ್ರಾಯಶಃ ಸಂತ ಜ್ಞಾನೇಶ್ವರ ಒಪ್ಕೊಳ್ತಾ ಇರಲಿಲ್ಲ ಅನ್ನೋದಕ್ಕೆ. ಆದರೆ ನಾವು ಇಲ್ಲೆಲ್ಲ ತಾಂತ್ರಿಕ ಕ್ಷೇತ್ರಕ್ಕೆ ನಾವು ಸೇರಿದವರು. ಹಾಗಾಗಿ ನಾವು ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚುವ ಅಗತ್ಯ ಇಲ್ಲ. ಒಂದೊಂದೇ ನಾವು ಸ್ವಿಚ್ ಮತ್ತೆ ಬಲ್ಬ್ ಉಪಯೋಗಿಸ್ಬಿಟ್ಟು ನಾವು ಹಚ್ಬಹುದು ನಾವು. ಹಾಗಾಗಿ 8 ಜನ ಅತಿಥಿಗಳಿದ್ರೆ 8 ದೀಪ ಕೂಡ ಹಚ್ಬಹುದು. ಅದು ಗಾಳಿ ಮಳೆ ಏನು ಬಂದ್ರು ಕೂಡ ಅದು ಆರಿ ಹೋಗಲ್ಲ.
ಅದಾದ ಬಳಿಕ ಭುವನೇಶ್ವರಿಗೆ ನಾವು ಹೂ ಸಮರ್ಪಣೆ ಮಾಡಿ ಕೂಡ ನಾವು ನಮ್ಮ ಗೌರವವನ್ನು ಪ್ರೀತಿಯನ್ನು ನಾವು ತೋರಿಸಿದ್ದೇವೆ. ಹಾಗಾಗಿ ಈ ಸಮಾರಂಭ ತುಂಬ ಚೆನ್ನಾಗಿ ಪ್ರಾರಂಭ ಆಯಿತು. ನಿನ್ನೆ ತಾನೇ ರಾಜ್ಯದಾದ್ಯಂತ ಎಲ್ಲ ಕಡೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದೇವೆ. ಹಾಗಾಗಿ ಈ ನವೆಂಬರ್ ತಿಂಗಳಿನಲ್ಲಿ ಪ್ರತಿದಿನ ಕೂಡ ಒಂದೊಂದು ಕಡೆ ರಾಜ್ಯೋತ್ಸವವನ್ನು ಆಚರಿಸ್ತಲೇ ಇರ್ತಾರೆ. ನೀವು ಈ ದಿನ ಕನ್ನಡ ರಾಜ್ಯೋತ್ಸವವನ್ನು ಇಲ್ಲಿ ಆಚರಿಸ್ತಾ ಇದ್ದೀರಾ. ಅದರ ಜೊತೆಗೇನೆ ಕಲ್ಪ ಪ್ರಯೋಗಾಲಯವನ್ನು ಕೂಡ ನಾವು ಎಲ್ಲ ಸೇರಿ ಈಗ ಉದ್ಘಾಟನೆ ಮಾಡಿದ್ದೀವಿ. ನಮ್ಮ ಕನ್ನಡ ಭಾಷೆ ಇದೆಯಲ್ಲ, ನಮ್ಮ ಕನ್ನಡ ಭಾಷೆಗೆ 2500 ವರ್ಷಕ್ಕಿಂತಲೂ ಹೆಚ್ಚಿನ ಇತಿಹಾಸ ಇದೆ. 2500 ವರ್ಷಕ್ಕಿಂತ ಹೆಚ್ಚಿನ ಕ್ರಿಸ್ತ ಪೂರ್ವದಿಂದಲೇ ಅದು ಇತ್ತು ಅಂತಾರೆ. ನೀವು ಅತ್ಯಂತ ಹಳೆಯ ಭಾಷೆಗಳು ಅಂತಂದ್ರೆ ಅದನ್ನು ಸಂಸ್ಕೃತ ಅಂತ ಹೇಳ್ತಾರೆ. ಆಮೇಲೆ ಲಭ್ಯವಿರುವ ಪುಸ್ತಕಗಳ ಆಧಾರದಿಂದ 2ನೇ ಸ್ಥಾನ ತಮಿಳಿಗಿದೆ ಮತ್ತು 3ನೇ ಸ್ಥಾನ ಕನ್ನಡಕ್ಕಿದೆ. ಸಂಸ್ಕೃತ, ಅದಾದ್ಮೇಲೆ ತಮಿಳು, ಅದಾದ್ಮೇಲೆ ಕನ್ನಡ. ಸುಮಾರು 2500 ವರ್ಷಗಳಿಗಿಂತ ಹಿಂದಿಂದಲೇ ಕನ್ನಡ ಇತ್ತು ಅಂತ ಹೇಳ್ತಾರೆ. ಆಮೇಲೆ ಕನ್ನಡ ಲಿಪಿ ಇದೆಯಲ್ಲ, ಕನ್ನಡ ಲಿಪಿಗೆ ಸುಮಾರಾಗಿ 1900 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ ಲಿಪಿ. ಈ ಕನ್ನಡ ಲಿಪಿ ಎಷ್ಟು ಸುಂದರವಾದ ಲಿಪಿ ಅಂತಂದ್ರೆ ವಿನೋಬ ಭಾವೆ ಅವರು ಹೇಳ್ತಾ ಇದ್ರು, ವಿಶ್ವದ ಲಿಪಿಗಳ ರಾಣಿ ಅಂತ. ಕನ್ನಡದ ಲಿಪಿಯನ್ನು ವಿಶ್ವದ ಲಿಪಿಗಳ ರಾಣಿ ಅಂತಂದ್ರೆ ಅಷ್ಟು ಸುಂದರವಾದಂತ ಕನ್ನಡ ಲಿಪಿ. ಕೆಲವು ಲಿಪಿಗಳಲ್ಲಿ ಏನಾದ್ರು ಒಂದು ಬಾಣದ ಆಕಾರದಲ್ಲಿ, ಖಡ್ಗದ ರೂಪದಲ್ಲಿ, ಆ ರೀತಿ ಏನೇನೋ ಇರ್ತದೆ. ಆದ್ರೆ ನಮ್ದೆಲ್ಲ ಒಂಥರ ಸರ್ಕ್ಯುಲರ್ ಆಗಿರ್ತದೆ ನೋಡಿ, ತುಂಬಾ ಸುಂದರವಾಗಿರ್ತದೆ. ಚಕ್ಕುಲಿ ತರ, ಅಂದ್ರೆ ಏನ್ ತಿಂತೀವೋ ನಾವು ಚಕ್ಕುಲಿ, ಆ ರೀತಿ ರೂಪದಲ್ಲಿ ಇದೆ. ಸುಂದರವಾದಂತಹ ಇದು. ನೀವು ಶಬ್ದ ಸಂಪತ್ತನ್ನು ತಗೊಂಡ್ರೆ ಎಷ್ಟೋ ದೃಷ್ಟಿಯಿಂದ ನೋಡಿದಾಗ ಇಂಗ್ಲಿಷ್ಗಿಂತಲೂ ಕನ್ನಡವೇ ಶಕ್ತಿಶಾಲಿಯಾದ ಭಾಷೆ ಅಂತ ನಮ್ಗೆ ಅನಿಸುತ್ತೆ. ಉದಾಹರಣೆ ನೋಡಿ, ನಾನು ಕೆಲವು ಉದಾಹರಣೆ ಮಾತ್ರ ಕೊಡ್ತೀನಿ. ನೀವು ನಿಮ್ಮ ತಾಯಿಗೆ ಎಷ್ಟನೇ ಮಗ ನೀವು ಹೇಳ್ತೀರ, ಕನ್ನಡದಲ್ಲಿ ಹೇಳ್ತೀವಿ. ಯಾರನ್ನ ಭೇಟಿ ಆದ್ರೆ, ನೀವು ನಿಮ್ಮ ತಾಯಿಗೆ ಎಷ್ಟನೇ ಮಗ ಅಂತ, 1ನೇ ಮಗ, 2ನೇ ಮಗ, 3ನೇ, ಎಷ್ಟನೇ ಮಗ ಅಂತ ಹೇಳ್ತೀವಿ. ಅದನ್ನ ಇಂಗ್ಲಿಷಲ್ಲಿ ಅದಕ್ಕೆ ಹೇಳಕ್ಕೆ ಆಗಲ್ಲ ನೋಡಿ. ಎಷ್ಟನೇ ಅಂತ ಏನ್ ಹೇಳ್ತೀರಿ ಹೇಳಿ? ಎಷ್ಟನೇ ಅಂತ ಇಂಗ್ಲಿಷಲ್ಲಿ ಇಲ್ವೇ ಇಲ್ಲ. ಟಾಸ್ಕ್ ಆರ್ ಇದು ಫಸ್ಟ್ ಸನ್, ಆರ್ ಸೆಕೆಂಡ್ ಸನ್, ಥರ್ಡ್ ಸನ್, ಫೋರ್ತ್ ಸನ್, ಫಿಫ್ತ್ ಸನ್, ಹಾಗೆ ಕ್ವೆಶನ್ಸ್ ಕೇಳ್ತಾನೆ ಹೋಗಬೇಕಾಗುತ್ತೆ. ಎಷ್ಟನೇ ಅನ್ನೋದಕ್ಕೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಡೀನ್ ಆಪರೇಟಿವ್ ಪ್ರಭಾಕರ್ ರವರು ತಂತ್ರಜ್ಞಾನದಲ್ಲಿ ಕನ್ನಡದ ಬೆಳವಣಿಗೆ ಅವಕಾಶವಿರುವ ವಿವಿಧ ಕ್ಷೇತ್ರಗಳ ಬಗ್ಗೆ ಬೆಳಕು ಚೆಲ್ಲಿದ್ರು. ನನಗೆ ಏನೋ ಕಾರಣ ಈ ಶಿಕ್ಷೆ ಕೊಡಬೇಕು ಅನ್ಸಿದೆ, ಕೊಟ್ಟಿದ್ದಾರೆ. ಸಭಾ ಮರ್ಯಾದೆ ಈ ಉಂಡು ಬಾಗಿ ಒಗ್ಗರಣೆ ಅಂತ ಒಂದು ಹೇಳ್ತಾರೆ. ರಸದ ಔತಣವನ್ನ ಊಟ ಮಾಡಿದ್ಮೇಲೆ ಕೂಡ ಕೆಲವ್ರಿಗೊಂದು ಚಪಲ ಇರುತ್ತೆ, ಆ ಮಧ್ಯೆ ತಿಂಡಿ ಇರೋ ಡಬ್ಬಕ್ಕೆ ಹೋಗಿ ಕೈ ಹಾಕೊಂಡು ಒಂದೆರಡು ಬಾಯಿಸ್ಕೊಂಡು, ಆ ಥರ ಬಾಯಿ ಚಪ್ಪಲಕ್ಕೋಸ್ಕರ 2 ಮಾತಾಡಬೇಕಾಗಿದೆ. ಸಭಾ ಮರ್ಯಾದೆಗೋಸ್ಕರ 2 ಮಾತಾಡ್ತೀನಿ. ಎಲ್ಲರೂ ತಿಳಿಸಿರೋ ಹಾಗೆ ಕನ್ನಡ ಸಾಕಷ್ಟು ಶ್ರೀಮಂತವಾದ ಭಾಷೆ, ತುಂಬಾ ಹಳೆಯದಾದ ಭಾಷೆ, ನಮ್ಮೆಲ್ಲರ ಮಾತೃಭಾಷೆ. ಜಗತ್ತಿನಲ್ಲಿ ಸುಮಾರು 6 ಕೋಟಿ ಜನ ಕನ್ನಡಿಗರಿದ್ದೇವೆ. ನಾವೆಲ್ಲ ಸ್ಕೂಲಲ್ಲಿ ಓದುವಾಗ 3 ಕೋಟಿ ಕನ್ನಡಿಗರು ಅಂತ ಎಲ್ಲ ಕಡೆ ಹೇಳೋರು. ಈಗೆಲ್ಲ ಜನಸಂಖ್ಯೆ ಬೆಳೆದು 6 ಕೋಟಿ ಕನ್ನಡಿಗರು ಆಗಿದ್ದೀವಿ ಅಂತ ಅನ್ಸುತ್ತೆ. ಇನ್ನೊಂದ್ 2 ಕೋಟಿ ಹೊರಗಡೆ ಇರೋರು ಎಲ್ಲ ಸೇರ್ಕೊಂಡು 7-8 ಕೋಟಿ ಕನ್ನಡ ಮಾತಾಡೋರು ಇದ್ದೀವಿ. ಕನ್ನಡದ ಮಾತು ಎಷ್ಟರ ಮಟ್ಟಿಗೆ ನಡೀತಾ ಇದೆ ಗೊತ್ತಿಲ್ಲ. ಈಗ ಕನ್ನಡವೂ ಇಲ್ಲ, ಇಂಗ್ಲಿಷೂ ಇಲ್ಲ, ಹಿಂದಿಯೂ ಇಲ್ಲ, ಯಾವ್ಯಾವುದೋ ಮಸಾಲೆ ಭಾಷೆನಲ್ಲಿ ಮಾತಾಡ್ಕೋತೀವಿ ಮನೆಯಲ್ಲಿ. ಕನ್ನಡದ ಪರಿಸ್ಥಿತಿ ಅಲ್ಲಿ ಬಂದು ಕೂತಿದೆ. ಕನ್ನಡ ಮರ್ತೋಯ್ತು, ಇಂಗ್ಲಿಷ್ ಬರಲಿಲ್ಲ, ಹಿಂದಿ ಚೂರು ಗೊತ್ತಾಗುತ್ತೆ. ಈ ಪರಿಸ್ಥಿತಿಯಲ್ಲಿ ನಮಗಿದೆ. ಯಾಕೆಂದ್ರೆ ಬಳಕೆ ಕಡಿಮೆ ಆಗಿದೆ, ಓದೋರ ಸಂಖ್ಯೆ ಕಡಿಮೆ ಆಗಿದೆ. ಕನ್ನಡದಲ್ಲಿ ಸಾಹಿತ್ಯಕ್ಕೆ ಖಂಡಿತವಾಗ್ಲೂ ಕೊರತೆ ಇಲ್ಲ. ಅತ್ಯಂತ ಮೇಧಾವಿ ಕವಿಗಳು, ಅತ್ಯಂತ ಅತ್ಯುತ್ತಮವಾದಂತಹ ಗ್ರಂಥಗಳನ್ನ, ಜ್ಞಾನವನ್ನ ಹಂಚಿದಂತಹ ಕವಿಗಳು ನಮ್ಮಲ್ಲಿ ಇದ್ದಾರೆ. ಈಗ ತಾನೇ ನಮ್ಮ ಗುರುಗಳ ಜೊತೆನಲ್ಲಿ ಒಂದು ವಿಚಾರ ಹೇಳ್ತಾ ಇದ್ದೆ. ಕುಮುದೆಂದು ಅಂತ 800 ವರ್ಷದ ಹಿಂದೆ ವಾಸ ಮಾಡತಕ್ಕಂತಹ ಒಬ್ಬ ಜೈನ ಕವಿ ಕನ್ನಡದಲ್ಲಿ ಕಾವ್ಯವನ್ನ ರಚನೆ ಮಾಡಿದ್ದಾನೆ. ಇನ್ ಎ ಕ್ರಿಪ್ಟೋಗ್ರಾಫಿಕ್ ಟೆಕ್ನಿಕ್ ಹಿ ಹ್ಯಾಸ್ ರಿಟನ್ ದಿ ಪೋಯಟ್ರಿ. 64x64 ಚಚ್ಚೌಕದಲ್ಲಿ ಮನೆಗಳಲ್ಲಿ ಸಂಖ್ಯೆಗಳನ್ನು ಬರೆದಿದ್ದಾನೆ.
ಆ ಸಂಖ್ಯೆಗಳಿಗೆಲ್ಲ ಒಂದೊಂದು ಸಂಖ್ಯೆಗೆ ಒಂದೊಂದು ಅಕ್ಷರ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಆ ಸಂಖ್ಯೆಗಳನ್ನ ಯಾವುದೋ ಮನೆಯಿಂದ ಶುರು ಮಾಡಿ ಯಾವುದೋ ರೀತಿಯಲ್ಲಿ ಚಲನೆ ಮಾಡಿದ್ರೆ ಒಂದು ಕಾವ್ಯ ಬರುತ್ತೆ, ಇನ್ನೊಂದು ಮನೆಯಿಂದ ಶುರು ಮಾಡಿ ಇನ್ನೊಂದು ರೀತಿ ಚಲನೆ ಮಾಡಿದ್ರೆ ಇನ್ನೊಂದು ಕಾವ್ಯ ಬರುತ್ತೆ. ಇಂಥ ಕೃತಿಗಳನ್ನೆಲ್ಲ ತಯಾರು ಮಾಡಿದವರು ಬರೆದವರು ಕನ್ನಡದಲ್ಲಿ ಇದ್ದಾರೆ. ಅಂತಹ ಶ್ರೀಮಂತವಾದಂತಹ ಭಾಷೆ ಇದು. ಅದ್ರ ಮೇಲೆ ತುಂಬಾ ಕೆಲಸ ಮಾಡಿದವರು ಇದ್ದಾರೆ. ಅದು ದೊಡ್ಡ ಪ್ರಪಂಚ. ಆ ಪ್ರಪಂಚವೇ ಬೇರೆ. ಇನ್ನೊಂದು ದಿವಸ ಯಾವ್ದಾದ್ರು ಒಂದು ಅವಕಾಶವಾದಾಗ ಅದ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ಕನ್ನಡದ್ದು ತುಂಬಾ ಸುಂದರವಾಗಿ ನನಗನ್ಸೋದೇನು ಅಂದ್ರೆ, ನಾವು ಏನು ಮಾತಾಡ್ತೀವೋ ಅದನ್ನ ಹಾಗೆ ಬರೆಯೋಕ್ ಸಾಧ್ಯ ಆಗೋದು ಕನ್ನಡದಲ್ಲಿ ಮಾತ್ರ. ತಮಿಳು ಭಾಷೆನಲ್ಲಿ ಅಥವಾ ಬೇರೆ ಭಾಷೆಗಳಲ್ಲಿ ತಗೊಂಡ್ರೆ ಸಬ್ಸ್ಟಿಟ್ಯೂಟ್ ಪದಗಳಿಗೆ ತಾಕ್ಕೆ ದಾ ಇರುತ್ತೆ, ಕಾಕ್ಕೆ ಗಾ ಇರುತ್ತೆ. ನೀವು ಲಿಪಿಯನ್ನು ತೆಕ್ಕೊಂಡ್ರೆ ನಾವು ಏನು ಮಾತಾಡ್ತೀವೋ ಅದನ್ನ ಲಿಪಿಯಲ್ಲೇ ಸರಿಯಾಗಿ ಬರೆಯಬಹುದಂತ ಭಾಷೆ. ಅತ್ಯಂತ ಶ್ರೀಮಂತವಾದ ಮಾತೃ ತಾಯಿ ಸ್ವರೂಪವನ್ನು ಹೇಳಿದ್ರು ಲಿಪಿಗೆ ಗುರುಗಳು. ಅಂತಹ ಸಾಮರ್ಥ್ಯ ಇರ್ತಕ್ಕಂಥ ಲಿಪಿಗಳಲ್ಲಿ ಕನ್ನಡದ ಲಿಪಿ ಬಂದು ನೀವು ಏನು ಹೇಳ್ತೀರೋ ಅದನ್ನ ಹಾಗೆ ಬರೆಯೋಕ್ ಸಾಧ್ಯ ಆಗುತ್ತೆ. ಮಹಾತ್ಮ ಗಾಂಧಿ ಅನ್ನೋದನ್ನ ತಮಿಳಲ್ಲಿ ಬರೆದ್ರೆ ಮಹಾತ್ಮ ಕಾಂತಿ ಅಂತ ಓದ್ಕೋಬಹುದು. ಅವರಿಗೆ ತಾಗೆ ದಾಗೆ ವ್ಯತ್ಯಾಸ ಇಲ್ಲ. ಇನ್ನ ಭಾಷೆಯ ಶ್ರೀಮಂತಿಕೆಯಿಂದ ಗುರುಗಳು ಈಗಾಗಲೇ ಸಾಕಷ್ಟು ತಿಳಿಸಿದ್ದಾರೆ. ಪ್ರತಿಯೊಂದು ಭಾಷೆ ತೆಕ್ಕೊಂಡ್ರೆ 3 ತರದ ಅಭಿಮಾನಿಗಳು ಇರ್ತಾರೆ. ಒಂದು, ಆ ಭಾಷೆಯನ್ನು ಬಿಟ್ಟು ಬೇರೆ ಭಾಷೆನಲ್ಲಿ ನನಗೆ ಗೊತ್ತಿದ್ರು ಯಾವುದೇ ಕಾರಣಕ್ಕೂ ಮಾತಾಡೋಲ್ಲ, ಅದೊಂದೇ ಭಾಷೆ ನಾನು ಮಾತಾಡೋದು ಅಂತ. ಕರ್ನಾಟಕದ ಗಡಿಯನ್ನು ಬಿಟ್ಟು ಅಕ್ಕಪಕ್ಕದ ಕೆಲವು ರಾಜ್ಯಕ್ಕೆ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಅವ್ರಿಗೆ ಬೇರೆ ಭಾಷೆ ಬರುತ್ತೆ, ಆದ್ರೆ ನೀವು ಪ್ರಶ್ನೆ ಕೇಳಿದ್ರೆ ಅವ್ರು ಅವ್ರ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ, ನಿಮ್ಮ ಭಾಷೆಯಲ್ಲಿ ಮಾತಾಡೋಲ್ಲ. ದುರಭಿಮಾನಿಗಳು ಅಂತ. ಇನ್ ಕೆಲವರು ಇದ್ದಾರೆ, ಅವ್ರ ಪಾಪ ನಿಮಗೆ ಗೊತ್ತಾಗಲ್ಲ ಅಂದ್ರೆ ನಿಮ್ ಭಾಷೆಯಲ್ಲಿ ಹೇಳ್ತಾರೆ ಅವ್ರಿಗೆ ಬರೋದಾದ್ರೆ, ಆದ್ರೆ ಅವರವರೇ ಭಾಷೆಯವರು ಸಿಕ್ಕಾಗ ಅವ್ರ ಭಾಷೆನಲ್ಲಿ ಸಂಪರ್ಕ ಭಾಷಣ ಮಾತಾಡ್ತಾರೆ. ಸ್ವಾಭಿಮಾನಿಗಳು. ನಾವು ಕನ್ನಡದವ್ರು ಇದೀವಲ್ಲ, ನಮಗೆ ನಮ್ಮ ಭಾಷೆ ಬರುತ್ತೆ, ಕನ್ನಡದವರೇ ಇಬ್ಬರು ಸಿಗ್ತೀವಿ, 3ನೇ ಭಾಷೆಯಲ್ಲಿ ಮಾತಾಡ್ತೀವಿ. ನಿರಭಿಮಾನಿಗಳು. ಇದು ಸದ್ಯದ ಪ್ರಸಂಗ. ಕನ್ನಡವನ್ನ ಬಳಸೋದ್ರಿಂದ, ಕನ್ನಡವನ್ನು ಓದೋದ್ರಿಂದ ಕನ್ನಡ ಬೆಳೆಯುತ್ತೆ. ಕನ್ನಡದಲ್ಲಿ ಇವತ್ತು ಪುಸ್ತಕ ಓದೋ ಹವ್ಯಾಸ ಜನಗಳಿಗೆ ತಪ್ಪೋಗಿ ಆಗಿದೆ. ಯಾವುದೇ ಕವಿಗಳು ಪುಸ್ತಕ ಪಬ್ಲಿಷ್ ಮಾಡಿದ್ರೆ 100 ಕಾಪಿ ಮಾರುವಷ್ಟೊತ್ತಿಗೆ ಅವ್ರಿಗೆ ಗೌರವ ಬಂದಿರುತ್ತೆ. ಪುಸ್ತಕ ಕೊಂಡು ಹೋಗೋದು ಹವ್ಯಾಸ ಇಲ್ಲವೇ ಇಲ್ಲ, ಓದೋ ಹವ್ಯಾಸವೇ ಇಲ್ಲ. ಈ ಪರಿಸ್ಥಿತಿ ಬಂದಿದೆ. ಉಳಿಯೋದೇ ಆದ್ರೆ, ಕನ್ನಡ ಉಳಿಸೋದೇ ಆದ್ರೆ ಬಳಸೋದ್ರಿಂದ ಮತ್ತು ಓದೋದ್ರಿಂದ ಜ್ಞಾನಾರ್ಜನೆಯೂ ಆಗುತ್ತೆ, ಭಾಷೆನೂ ಉಳ್ಕೊಳ್ಳುತ್ತೆ. ಇಂಥ ಶ್ರೀಮಂತವಾದ ಭಾಷೆ ಸತ್ತು ಹೋದ್ರೆ ಬಹುಶಃ ಮತ್ತಿನ್ನೊಂದು ಅಂಥ ಭಾಷೆ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತಶಕ 450ನೇ ಇಸ್ವಿನಲ್ಲಿ ಕನ್ನಡದ ಇದುವರೆಗೂ ಹೇಳ್ತಾ ಇದ್ದಂತಹ ಮೊದಲನೆಯ ಕನ್ನಡದ ಶಾಸನ ನಮ್ಮ ಜಿಲ್ಲೆ ಇದು. ಬೇಲೂರಿಂದ 15 ಕಿಲೋಮೀಟರ್ ಹೋದ್ರೆ ಹಲ್ಮಿಡಿ ಅಂತ ಒಂದು ಊರಿದೆ. ಅಲ್ಲಿ ಒಂದು ಕನ್ನಡದ ಶಾಸನ ವೀರಗಲ್ಲನ್ನ ಕನ್ನಡದಲ್ಲಿ ಬರೆದಿದ್ದು ಇದ್ದಿದ್ದು ಅಂತ ಇದುವರೆಗೂ ನಮ್ದೇ ಫಸ್ಟ್ ರೆಕಾರ್ಡ್ ಇದ್ದಿದ್ದು. ಇತ್ತೀಚೆಗೆ ಯಾವುದೋ ಕೊನೆಯದಾಗಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್.ಎಸ್. ಮೋಹನ್ ರವರು ಮಾತನಾಡಿ, ಸಾಹಿತ್ಯದ ಅರಿವು ವಿಸ್ತಾರಗಳ ಬಗ್ಗೆ ಸಾಹಿತ್ಯಾಸಕ್ತಿಯಲ್ಲಿ ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕುವೆಂಪು ವಿಶ್ವವಿದ್ಯಾನಿಲಯ, ಅದಕ್ಕಿಂತ ಹೆಚ್ಚಾಗಿ ನಾವು ನಿಮ್ಮ ವಯಸ್ಸಿನಲ್ಲಿರ್ಬೇಕಾದ್ರೆ ನಾವು ಒಬ್ಬರನ್ನ ಆದರ್ಶವಾಗಿ ನೋಡ್ತಿದ್ವಿ ಅಂತಂದ್ರೆ ಅದು ಚಿದಾನಂದ ಗೌಡರು. ಅದು ನಾನು ಇವತ್ತು ನನ್ನ ಸೌಭಾಗ್ಯ ಅಂತ ಹೇಳಬೇಕು. ಅವರೊಂದಿಗೆ ವೇದಿಕೆ ಹಂಚಿಕೊಳ್ಳುವಂತ, ಅದರಲ್ಲೂ ಅಧ್ಯಕ್ಷರು ಭಾಷಣ ಮಾಡಬೇಕು ಅಂತ ಅಧ್ಯಕ್ಷರು ಆಕ್ರೋಶಿಸಿದ್ದಾರೆ. ತುಂಬಾ ಕಷ್ಟ. ಅಂತ ದೊಡ್ಡ ವ್ಯಕ್ತಿಗಳು, ದಿಗ್ಗಜರು ಇರಬೇಕಾದ್ರೆ ನಾವೆಲ್ಲ ತೃಣಮಾತ್ರರು. ಅದು ನಾನು ಪ್ರಯತ್ನ ಪಡ್ತೀನಿ. ಕನ್ನಡ ಅನ್ನೋದು ವಿಪುಲವಾದ ಭಾಷೆ, ಸಂಸ್ಕೃತಿ. ಇದ್ರ ಬಗ್ಗೆ ನಿರರ್ಗಳವಾಗಿ ಕನ್ನಡದಲ್ಲಿ ನಿರೂಪಣೆ ಮಾಡಿದ ಬಾಂಧವ್ಯ ಕವನಗಳೊಂದಿಗೆ ಕನ್ನಡ ಕವಿಗಳ ಪದಪುಂಜಗಳೊಂದಿಗೆ ನಿಮ್ಮನ್ನೆಲ್ಲ ಆಗಲೇ ಸಂತೋಷ ಉಣಬಡಿಸಿದ್ದಾರೆ. ಕನ್ನಡದ ಕಂಪನ್ನ ಪಸರಿಸಿದ್ದಾರೆ. ನನ್ನದು ಸ್ವಲ್ಪ ಕಿರುಕಾಣಿಕೆ ಅಂತ ಅನ್ಕೋತೀನಿ. ಕನ್ನಡದಲ್ಲಿ ವಿಪುಲವಾದ ಸಾಹಿತ್ಯ ಇದೆ. ನಮ್ಮ ಪ್ರಭಾಕರ್ ಸರ್ ಹೇಳಿದಂಗೆ ಯಾವುದೇ ಭಾಷೆಗೂ ಕಮ್ಮಿ ಇಲ್ಲ. ಎಲ್ಲ ಭಾಷೆಗಿಂತ ಉತ್ಕೃಷ್ಟವಾದ ಸಾಹಿತ್ಯ ಇದೆ ಅಂತ ನಾನು ಹೇಳಬಲ್ಲೆ ಘಂಟಾಘೋಷವಾಗಿ. ಕಾರಣ ಇಷ್ಟೇ, ಇದರಂತೆ ಸಾಕಷ್ಟು ಓದಬೇಕು. ಓದಿದ್ರೆ ಮಾತ್ರ ಗೊತ್ತಾಗುತ್ತೆ. ದೂರದಲ್ಲಿ ನಿಂತ್ಕೊಂಡು ಹೇಳಿದ್ರೆ ಇದ್ರ ಅರ್ಥ ಆಗಲ್ಲ. ಸಾಕಷ್ಟು ಓದೋ ಪ್ರಯತ್ನ ಮಾಡಬೇಕು.
ಕನ್ನಡವನ್ನ ಬಳಸಬೇಕು, ಹಾಗೆ ಬೆಳೆಸಬೇಕು, ಹಾಗೆ ಬಾಳಿಸಬೇಕು. ಈಗಾಗಲೇ ಕನ್ನಡ ಬಾಳಿಸಬೇಕು ಅಂತ ಹೇಳೋದ್ರಲ್ಲಿ ಅರ್ಥ ಇದೆ. ನನ್ನ ಅಂತರಂಗದಲ್ಲಿ ಒಂದು ಭಯ ಇದೆ. ಈ ಸಾಫ್ಟ್ವೇರ್ ಇಂಡಸ್ಟ್ರಿ ಮತ್ತೆ ಇದೆಲ್ಲ ಮುಂದುವರಿದ ರೀತಿಯಲ್ಲಿ ನಮಗೆ ಸಂಸ್ಕೃತಿ ಜೊತೆಗೆ ಬೇರೆ ಬೇರೆ ಸಂಸ್ಕೃತಿಗಳನ್ನ ಅಳವಡಿಸ್ಕೊಂಡು ಅದ್ರ ಜೊತೆಗೆ ಭಾಷೆಯನ್ನು ತುಂಬಾ ಹಾಸ್ಯವಾಗಿ ಮಾಡ್ಕೊಂಡಿದ್ದೇವೆ. ಇದರಿಂದಾಗಿ ಎಲ್ಲಿ ಕನ್ನಡವನ್ನು ನಾವು ಬಳಸೋದಿಲ್ವೋ ಅನ್ನೋ ಒಂದು ಭಯ ಇದೆ. ನಾವು ತಾಂತ್ರಿಕ ವಿದ್ಯಾಲಯಗಳಲ್ಲಿ ಓದೋರಿಗೆ ಇದರಲ್ಲಿ ಹೆಚ್ಚಿನ ಜವಾಬ್ದಾರಿ ಇದೆ. ಕನ್ನಡವನ್ನು ಹೆಚ್ಚಾಗಿ ಬಳಸಿ, ಹೆಚ್ಚಾಗಿ ಓದಿ, ಬಳಸಿ, ಬಾಳಿಸಿ. ಇದು ನನ್ನ ಕಳಕಳಿಯ ಮನವಿ. ಕನ್ನಡ ಉತ್ಕೃಷ್ಟವಾದ ಭಾಷೆ. ಸಂಖ್ಯೆಯಲ್ಲಿ ಹೇಳಬೇಕಾದ್ರೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಆದರೆ 800ಕ್ಕೂ ಹೆಚ್ಚು ಮಿಗಿಲು ಜ್ಞಾನಪೀಠ ಪ್ರಶಸ್ತಿಯನ್ನು ಹೊಂದುವಂತ ಒಂದು ಸಮೃದ್ಧವಾದ ಭಾಷೆ. ನೀವು ಓದ್ತಾ ಹೋದಾಗೆಲ್ಲ ಗೊತ್ತಾಗುತ್ತೆ. ಸಾವಿರಾರು ವರ್ಷಗಳ ಇತಿಹಾಸ ಇದೆ. ರಾಘವಾಂಕ ಇರ್ಬೋದು, ಪಂಪ ಇರ್ಬೋದು, ಬಸವಣ್ಣವರು ಇರ್ಬೋದು. ಆ ಕಾಲದಲ್ಲಿ ವಚನ ಸಾಹಿತ್ಯದಲ್ಲಂತೂ ನೀವು ವಿಪುಲವಾದ ಸಾಹಿತ್ಯ ಇದೆ. ಎಲ್ಲ ಸಾರವನ್ನ, ಉಪನಿಷತ್ತು, ವೇದಗಳ ಸಾರವನ್ನ ಕನ್ನಡದಲ್ಲಿ ಬಟ್ಟಿ ಇಳಿಸಿದ್ದಾರೆ ನಮ್ಮ ವಚನಕಾರರು. ನೀವು ಅದನ್ನು ಓದಿರೋ ಒಂದೊಂದು ಪದಗಳು ಇವತ್ತಿನ ಕನ್ನಡ ಸಾಹಿತ್ಯದಲ್ಲಿ ಏನು ನಾವು ಪದ ಬಳಕೆ ಇದೆ ಅಂತ ಪದಗಳನ್ನೇ ಉಪಯೋಗಿಸಿ ಅತ್ಯಂತ ನಿರರ್ಗಳವಾಗಿ ಅದನ್ನು ಹಾಗೆ ಆ ಭಾಷೆಯನ್ನು ಸುಲಲಿತವಾಗಿ ಉಪಯೋಗಿಸುವ ಹಾಗೆ ಬರೆದಿದ್ದಾರೆ ವಚನಕಾರರು. ಅದಕ್ಕೂ ವಚನ ಸಾಹಿತ್ಯಕ್ಕೂ ಸುಮಾರು 800,000 ವರ್ಷದ ಇತಿಹಾಸ ಇದೆ. ಹಾಗೆಯೇ ದಾಸ ಸಾಹಿತ್ಯ ನೀವು ಓದಿದ್ರೆ ಅದರ ವಿಪುಲವಾಗಿದೆ. ಕನಕದಾಸರು ಇರ್ಬೋದು, ಪುರಂದರದಾಸರು ಇರ್ಬೋದು, ವಿಜಯ ವಿಠಲ ದಾಸರು ಇರ್ಬೋದು. ಭಕ್ತಿ ಅನ್ನೋದು ಒಂದೇ ಅಲ್ಲ, ಎಲ್ಲ ಉಪನಿಷತ್ತು ವೇದಗಳ ಸಾರವನ್ನ ಅರ್ಥಪೂರ್ಣವಾಗಿ, ಸುಲಲಿತವಾಗಿ ಕನ್ನಡದ ಪದಗಳಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ ಕೇಳಕ್ಕೂ ಇಂಪು, ಮನಸ್ಸನ್ನ ತಂಪು ಮಾಡುತ್ತೆ ಅಂತ ಭಾಷೆಯನ್ನ ಉಪಯೋಗಿಸಿದ್ದಾರೆ. ಇದನ್ನೆಲ್ಲ ನಾವು ಓದ್ಬೇಕು, ತಿಳ್ಕೋಬೇಕು. ಅವಾಗಷ್ಟೇ ನಮ್ಗೆ ಅದರ ಸ್ವಾದವನ್ನ ಮೆಲ್ಲಕ್ಕಾಗತ್ತೆ. ಇಲ್ಲದೇ ಇದ್ರೆ ಹೊರನೋಟದಿಂದ ನೋಡಿ ಕನ್ನಡದ ಬಗ್ಗೆ ತಿರಸ್ಕಾರ ಮನೋಭಾವವನ್ನ ಬೆಳೆಸ್ಕೊಳ್ಳುವಂತ ಪ್ರವೃತ್ತಿ ಜಾಸ್ತಿ ಆಗಿದೆ. ಅದಕ್ಕೆ ನನಗೆ ಒಂದು ಬಗೆಯ ಆತಂಕ ಕೂಡ ಆಗುತ್ತೆ. ಎಲ್ಲಿ ನಾವು ಇದನ್ನ ಕಳ್ಕೊಂಡ್ಬಿಡ್ತೀವೋ ಅನ್ನೋದು. ಹಾಗೆ ಇದು ಸರಸ್ವತಿ ಸಮ್ಮಾನ ಆದಂತ ನಮ್ಮ ಊರಿನವರಾದ SL ಭೈರಪ್ಪನವರಿದ್ದಾರೆ. ನೀವು ಸಾಹಿತ್ಯಗಳನ್ನ ಓದ್ಬೇಕು. DV ಗುಂಡಪ್ಪನವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದೇ ಇರಬಹುದು, ಆದ್ರೆ ಅವರ ಸಾಹಿತ್ಯ ನೀವು ಮೇರು ಸಾಹಿತ್ಯ ಅಂತ ಹೇಳ್ಬೋದು. ಕನ್ನಡದಲ್ಲಿ ಅತ್ಯಂತ ಉತ್ಕೃಷ್ಟವಾದ ಸಾಹಿತ್ಯವನ್ನ ಬರೆದಿದ್ದಾರೆ. ಅವರ ಕನ್ನಡ ಮಂಕುತಿಮ್ಮನ ಕಗ್ಗ ಆಗಿರ್ಬೋದು. ಮಂಕುತಿಮ್ಮನ ಕಗ್ಗನ ಕನ್ನಡದ ಭಗವದ್ಗೀತೆ ಅಂತ ಹೇಳ್ತಾರೆ. ಅತ್ಯಂತ ಉತ್ಕೃಷ್ಟವಾಗಿ ಸಾಹಿತ್ಯ ನಮ್ಮ ಕನ್ನಡದಲ್ಲಿ ವಿಪುಲವಾಗಿ ಇದೆ. ನಾನು ಈ ಸಂದರ್ಭ ಉಪಯೋಗಿಸ್ಕೊಂಡು ಈ 4 ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಧ್ಯವಾದಷ್ಟು ಕನ್ನಡವನ್ನು ಓದಿ, ಕನ್ನಡ ಪುಸ್ತಕಗಳನ್ನ ಓದಿ. ಸಾಕಷ್ಟು ಸಾಹಿತ್ಯ ಪುಸ್ತಕಗಳು ಸಿಗ್ತವೆ, ಅದನ್ನ ತಗೊಂಡು ಓದಿ. ಈಗಂತೂ ಆನ್ಲೈನ್ ಅಲ್ಲಿ ನಿಮಗೆ ಈ ಗಣಕಯಂತ್ರದ ಸಹಾಯ ಬಂದಿದೆ. ಇದರಲ್ಲಿ ನಿಮಗೆ ಇನ್ನೊಂದು ಪುಸ್ತಕ ಕೊಂಡ್ಕೋಬೇಕಾಗಿಲ್ಲ. ಹೆಚ್ಚು ಕಮ್ಮಿ ನೀವು ಯಾವುದೋ ಕನ್ನಡದ ಗುಂಪುಗಳಿದೆ, ಅಲ್ಲಿ ಕನ್ನಡ PDF ಮಾಡಿ. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮೊಸಳೆ ಹೊಸಳ್ಳಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಗಣಕಯಂತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ KC ರವಿಶಂಕರ್, ಸಹ ಪ್ರಾಧ್ಯಾಪಕರಾದ ರಘು, ಉಪಪ್ರಾಂಶುಪಾಲರಾದ ಡಾಕ್ಟರ್ ಮೈನಾ AN, ಗಣಕಯಂತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸತೀಶ್ MS ಸೇರಿದಂತೆ ಎಲ್ಲ ವಿಭಾಗಗಳ ಮುಖ್ಯಸ್ಥರು, ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.